ಪ್ರಕಾರ ಮಾಡಿ. ಇದು ಒಂದು ಪೊಲೀಸ್ ಇಲಾಖೆ ಕಳ್ಳತನ ಪ್ರಕರಣಗಳನ್ನು ತಡೆಯಲು ಪೊಲೀಸ್ ಬೀಟ್ ಹಾಕಲಾಗುತ್ತಿದೆ. ಇದೇ ರೀತಿ ಸರ್ಕಾರಿ ಜಮೀನುಗಳನ್ನು ರಕ್ಷಿಸಲು ಕಂದಾಯ ಇಲಾಖೆಯು ಲ್ಯಾಂಡ್ ಬೀಟ್ ಪ್ರೋಗ್ರಾಂಗೆ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಹೇಳಿದರು. ನಗರದ ತಾಲೂಕು ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗಾಗಲೇ ಜಿಲ್ಲಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳು ಮೊಬೈಲ್ ಆಪ್ ಮೂಲಕ ಸರ್ಕಾರಿ ಜಮೀನು ಒತ್ತುವರಿ ಕಬಳಿಕೆಯನ್ನ ತಡೆಯಲು ಬೀಟ್ ವ್ಯವಸ್ಥೆಯನ್ನ ಸರ್ಕಾರ ಜಾರಿಗೊಳಿಸಲಿದೆ. ಸರ್ಕಾರಿ ಭೂಮಿಯ ಮಾಹಿತಿ ಸಿದ್ಧಪಡಿಸಿದೆ. ಈ ಜಮೀನುಗಳ ಸ್ಥಳ, ವಿಸ್ತರಣೆ, ಆಕಾರ, ಬಂದ್ ಸಿದ್ಧಪಡಿಸಲು ಮೊಬೈಲ್ ಆಪ್ ಅಭಿವೃದ್ಧಿಪಡಿಸಲಾಗಿದೆ. ಈ ಆಪ್ ಬಳಸಿ ಸರ್ಕಾರಿ ಜಾಗಗಳ ನಕ್ಷೆ ಸಿದ್ಧಪಡಿಸಿ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಲು ಕಂದಾಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು, ಗ್ರಾಮ ಲೆಕ್ಕಾಧಿಕಾರಿಗಳ ವ್ಯಾಪ್ತಿ ಸರ್ಕಾರಿ ಭೂಮಿಯ ಮಾಹಿತಿಯನ್ನ ಅಪ್ಲೋಡ್ ಮಾಡಲಾಗುತ್ತಿದೆ. ಗ್ರಾಮ ಲೆಕ್ಕಿಗರು, ಕಂದಾಯ ಅಧಿಕಾರಿಗಳು ಸ್ಥಳ ಪರಿವೀಕ್ಷಣೆ ನಡೆಸುವುದು ಕಡ್ಡಾಯವಾಗಿದೆ. ಬೀಟ್ ಆಪ್ ಲೋಡ್ ಆದ ಮೇಲೆ ಸರ್ಕಾರಿ ಜಾಗ ಕಬಳಿಕೆಯಾಗಿರುವುದನ್ನು ತೆರವುಗೊಳಿಸಲಾಗುವುದು. ಆಯಾ ತಹಶೀಲ್ದಾರ್ ಸರ್ಕಾರಿ ಜಮೀನುಗಳ ಮಾಲೀಕರಾಗಿರುತ್ತಾರೆ. ಜಿಯೋ ಫೆನ್ಸಿಂಗ್ನೊಂದಿಗೆ ಸರ್ಕಾರಿ ಜಾಗಗಳ ಸಮಗ್ರ ವಿವರಗಳನ್ನು ಕಲೆ ಹಾಕುವುದರೊಂದಿಗೆ ಬೀಟ್ ವ್ಯವಸ್ಥೆ ಆಗಿದೆ. ಕೆಲವುಗಳಿಗೆ ರಿಯಾಯಿತಿ ಇರುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆ ಬಿಟ್ಟ ಮಕ್ಕಳ, ಬಾಲಕಾರ್ಮಿಕ ಹಾಗೂ ಬಾಲ್ಯ ವಿವಾಹಗಳ ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳನ್ನು ಗುರುತಿಸಿ ಮುಖ್ಯವಾಹಿನಿಗೆ ತರಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ತಿಮ್ಮಪ್ಪ, ತಹಶೀಲ್ದಾರ್ ರೆಹನ್ ಪಾಷಾ, ತಾಲೂಕು ಪಂಚಾಯಿತಿ ಇಒ ಶಶಿಧರ್, ಕಂದಾಯ ಗ್ರಾಮ ಲೆಕ್ಕಾಧಿಕಾರಿಗಳು ಉಪಸ್ಥಿತರಿದ್ದರು. ಅವ್ರ ಡಿಪಾರ್ಟ್ಮೆಂಟಲ್ ಜವಾಬ್ದಾರಿ ನಿಮ್ಮ ಆಸ್ತಿಯನ್ನು ರಕ್ಷಣೆ ಮಾಡೋದು. ಅದಕ್ಕೋಸ್ಕರ ಈ ಲ್ಯಾಂಡ್ ಬೀಟ್ ಅಂತ ಒಂದು ಹೊಸ ಆ್ಯಪ್ ತಗೊಂಡ್ಬಂದ್ರೆ ಸನ್ಮಾನ್ಯ ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ಕಂದಾಯ ಸಚಿವರು, ಲ್ಯಾಂಡ್ ಬೀಟ್ ಹೇಗೆ ಪೊಲೀಸ್ ಬೀಟ್ ಅಂತ ನೀವು ಪದ ಕೇಳಿರ್ಬೇಕು. ಪೊಲೀಸ್ ಬೀಟ್ ಹೇಗೆ ಎಲ್ಲ ನೈಟ್ ಆಗಿರ್ಬೋದು ಬೀಟ್ ಮಾಡ್ತಾರಲ್ಲ, ಆ ಥರ ನಮ್ಮಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ನಮ್ಮ ಗೌರ್ಮೆಂಟ್ ಲ್ಯಾಂಡನ್ನು ಸರ್ವೆ ಮಾಡಿಬಿಟ್ಟು ಅದನ್ನ ಫೋಟೋವನ್ನು ಜಿಯೋ ಟ್ಯಾಗ್ ಮುಖಾಂತರ, ಎಕ್ಸಾಂಪಲ್ ಇದೊಂದು ಗೌರ್ಮೆಂಟ್ ಲ್ಯಾಂಡ್ ಇತ್ತು, ಒಂದು ಗೋಮಾಳ ಇತ್ತು ಅಂದರೆ 4 ಪಾಯಿಂಟಲ್ಲಿ ಜಿಯೋ ಪಾಯಿಂಟ್ ಅಂತ ಅದನ್ನ ನಾವು ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡಿ ಯಾವುದೇ ಒತ್ತುವರಿ ಆಗಿರೋದನ್ನ ಖಾತ್ರಿಪಡಿಸುವಂತ ಹೊಸ ತಂತ್ರಜ್ಞಾನವನ್ನು ತಗೊಂಡ್ಬಂದರೆ, ಇದ್ರ ಜೊತೆ ಒತ್ತುವರಿ ಏನಾದರೂ ಆಗಿದ್ದಲ್ಲಿ ಅದನ್ನು ನಾವು ಅವ್ರಿಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಅವ್ರಿಗೆ ಆಗಲೇ ನಿರ್ದೇಶನ ಕೊಟ್ಟಿದ್ದೀವಿ. ನಮ್ಮ ತಹಶೀಲ್ದಾರ್ಗಳಿಗೆ ಅವರು ಮಾಡ್ತಾರೆ, ಒತ್ತುವರಿ ತೆರವುಗೊಳಿಸಿ ನೋಟಿಸ್ ಕೊಡ್ತಾರೆ. ಅದಕ್ಕೂ ಇಲ್ಲಾಂದ್ರೆ 192A ಅಂತ ಒಂದು ಭೂ ಕಬಳಿಕೆ ಅಧಿನಿಯಮ ಮತ್ತು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ಇದೆ. ಅದು ನಾವು ಅದ್ರ ಮೇಲೂ ಸಹ ಕ್ರಮ ವಹಿಸಲಿಕ್ಕೆ ಹಿಂಜರಿಯೋದಿಲ್ಲ. 192A ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಅಧಿನಿಯಮ. ಹೌದಲ್ಲ, ಸರ್ಕಾರಿ ಭೂಮಿ